ಸರ್ವಧರ್ಮಾನ್ ಪರಿಪಾಜ್ಯ ಮಾಮೇಕಂ ಶರಣಂ ವಜಃ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಜೈ ಶ್ರೀಕೃಷ್ಣ. ನಮಸ್ಕಾರ, ನಾನು ನಿಮ್ಮ ನಾಗರಾಜ್. ಶೈಕ್ಷಣಿಕ ದೀಪ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆರ್ಥಿಕ ಸ್ವಾಗತ. ನಾವು ಇಂದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡಯ್ಯ ದಾನಪುರ ಗ್ರಾಮದಲ್ಲಿ ಸುಮಾರು 11ನೇ ಶತಮಾನದ ಶ್ರೀ ಮುಕ್ತೇಶ್ವರ ದೇವಾಲಯದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇವೆ. ಚೌಡಯ್ಯ ದಾನಪುರ ಗ್ರಾಮದ ಇತಿಹಾಸವನ್ನು ನೋಡುವುದಾದರೆ ಸುಮಾರು 12ನೇ ಶತಮಾನದ ಸಾಮಾಜಿಕ ಸುಧಾರಕರಾದಂತಹ ಬಸವೇಶ್ವರರು ಇದೇ ಗ್ರಾಮದ ಮೂಲ ನಿವಾಸಿಯಾದಂತಹ ಅಂಬಿಗರ ಚೌಡಯ್ಯನಿಗೆ ಈ ಗ್ರಾಮವನ್ನು ದಾನವಾಗಿ ನೀಡ್ತಾರೆ. ಈ ಗ್ರಾಮದ ಪ್ರಾಚೀನ ಹೆಸರು ಶಿವಪುರ. ಈ ಶಿವಪುರವನ್ನು ಬಸವೇಶ್ವರರು ಅಂಬಿಗ ಚೌಡಯ್ಯನಿಗೆ ದಾನವಾಗಿ ನೀಡ್ತಾರಿಂದ ಈ ಗ್ರಾಮದ ಹೆಸರು ಚೌಡಯ್ಯ ದಾನಪುರವಾಗಿ ಮಾರ್ಪಡ್ತದೆ. ಹಾಗೆ 11ನೇ ಮತ್ತು 12ನೇ ಶತಮಾನದಲ್ಲಿ ಈ ದೇವಾಲಯವನ್ನು ಮುಕ್ತೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ವೀಕ್ಷಕರೇ, ನಾವು ಈಗ ಮುಕ್ತೇಶ್ವರ ದೇವಾಲಯದ ಕುರಿತು ಕೆಲವು ಮಾಹಿತಿಗಳನ್ನು ತೆಗೆದುಕೊಳ್ಳೋಣ. ಮುಕ್ತೇಶ್ವರ ದೇವಾಲಯವು ಕಲ್ಯಾಣಿ ಚಾಲುಕ್ಯರ ಕಾಲದ ಒಂದು ಪ್ರಸಿದ್ಧ ದೇವಾಲಯವಾಗಿದೆ. ಈ ದೇವಾಲಯವು ಸುಮಾರು 11ನೇ ಶತಮಾನದಿಂದ 12ನೇ ಶತಮಾನದವರೆಗೆ ದೇವಾಲಯ ನಿರ್ಮಾಣವಾಗಿದೆ ಎಂಬ ಕುರುಹುಗಳು ಉಂಟು. ಅದರೊಂದಿಗೆ ಈ ದೇವಾಲಯವು ಏಕಶಿಲಾ ದೇವಾಲಯವಾಗಿದೆ. ಅದರೊಂದಿಗೆ ಈ ವೇಸರ ಮತ್ತು ದ್ರಾವಿಡ ಶೈಲಿಗಳನ್ನು ಮಿಶ್ರಣಗೊಳಿಸಿ ಚಾಲುಕ್ಯರು ತಮ್ಮ ಸ್ವತಃ ಶೈಲಿಯಾದ ಚಾಲುಕ್ಯ ಶೈಲಿಯಿಂದ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ವೀಕ್ಷಕರೇ, ನಾವು ಶ್ರೀ ಮುಕ್ತೇಶ್ವರ ದೇವಾಲಯದಲ್ಲಿ ಕಂಡುಬರುವಂತಹ 7 ಶಿಲಾಶಾಸನಗಳನ್ನು ಗಮನಿಸಿದಾಗ ಮುಖ್ಯವಾಗಿ ಆ ಶಾಸನಗಳಲ್ಲಿ ಇರುವಂತಹ ಲಿಪಿ ಹಾಗೂ ಆ ಶಾಸನಗಳ ಮೇಲೆ ಇರುವಂಥ ಚಿತ್ರಗಳನ್ನು ಗಮನಿಸಿದಾಗ ಸಾಮಾನ್ಯವಾಗಿ ಎಲ್ಲ ಶಾಸನಗಳ ಮೇಲೆ ನಾವು ನಂದಿ ಹಾಗೂ ಶಿವನನ್ನು ಆರಾಧಿಸುತ್ತಿರುವ ಚಿತ್ರ ಹಾಗೂ ಅಶ್ವ ಹಾಲನ್ನು ಕುಡಿಸುತ್ತಿರುವ ಚಿತ್ರ ಹಾಗೂ ಸೂರ್ಯಚಂದ್ರನನ್ನು ಸಾಮಾನ್ಯವಾಗಿ ಗಮನಿಸ್ತೇವೆ. ವೀಕ್ಷಕರೇ, ಪ್ರಮುಖವಾಗಿ ಈ ಮುಕ್ತೇಶ್ವರ ದೇವಾಲಯವು ಶೈವ ಪಂಥಕ್ಕೆ ಸೇರಿದ್ದ ದೇವಾಲಯವಾದ್ದರಿಂದ ಇಲ್ಲಿ ಶಿವಲಿಂಗವನ್ನು ಮುಕ್ತೇಶ್ವರ ಎಂಬ ನಾಮದಿಂದ ಆರಾಧನೆಯನ್ನು ಮಾಡಲಾಗುತ್ತದೆ. ಅದರೊಂದಿಗೆ ಈ ದೇವಾಲಯದ ಸುತ್ತಲೂ ಅನೇಕ ಚಿಕ್ಕ ಶಿವ ದೇವಾಲಯಗಳನ್ನು ನಾವು ಕಾಣಬಹುದು. ಅದರೊಂದಿಗೆ ಇಲ್ಲಿ ಪ್ರಮುಖವಾಗಿ ಶ್ರೀ ವೀರಭದ್ರೇಶ್ವರ ದೇವಾಲಯವನ್ನು ಕೂಡ ನಾವು ಕಾಣಬಹುದು. ಶ್ರೀ ಮುಕ್ತೇಶ್ವರ ದೇವಾಲಯವು ನಮ್ಮ ಇತಿಹಾಸ. ಇದು ಕಲೆ ಮತ್ತು ಭಾಷೆಯ ಪ್ರತೀಕ. ಇದನ್ನು ನೆನೆಸಿಕೊಳ್ಳಬೇಕಾದ ತಾಣ, ನೋಡಬೇಕಾದ ನಮನ. ಪ್ರಸ್ತುತ ಈ ದೇವಾಲಯವು ಪುರಾತತ್ವ ಇಲಾಖೆಯ ಅಡಿಯಲ್ಲಿ ಅಭಿವೃದ್ಧಿಗೊಂಡು ಪ್ರಸ್ತುತ ಪ್ರವಾಸಿ ತಾಣವಾಗಿ ಹೊರಹೊಮ್ಮಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಶೈಕ್ಷಣಿಕ ದೀಪ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.